ಸರ್, ಈಗ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ BJP ಅವರು ಪಾದಯಾತ್ರೆ ಮಾಡಿದ್ದಾರೆ, ಏನು ಹೇಳ್ತೀರಾ ಸರ್? ಅದನ್ನು ನಾವು ಹಿಂಗೆ ಹೇಳೋಕ್ಕಾಗುತ್ತೆ. ಅವ್ರವ್ರ ಅನಿಸಿಕೆ ಏನಿದೆ ಆ ಥರ ಆಗುತ್ತೆ. ಇವಾಗ ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತೂ ಎಲ್ಲದಕ್ಕೂ ಹಗ್ಗ ಆಗ್ಬಿಟ್ಟಿದೆ. ಯಾವುದು ಏನು ಕೊಂಡ್ಕೊಳ್ಳೋಂಥದ್ದು ಏನಿಲ್ಲ, ಎಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರು ಬಂದರೂ ಬೆಲೆ ಜಾಸ್ತಿ ಮಾಡ್ತಾರೆ, ಇವ್ರು ಬಂದರೂ ಬೆಲೆ ಜಾಸ್ತಿ ಮಾಡ್ತಾರೆ. ಹೇಗಿದ್ರೆ ಜೀವನ ಮಾಡಲೇಬೇಕಲ್ವಾ? ಏನು ನೋಡಿ, ಗ್ಯಾಸ್ ರೇಟ್ ಜಾಸ್ತಿ ಮಾಡೋರೆ, ನಮ್ಗೆ ಆಟೋ ಬಾಡಿಗೆ ಇಲ್ಲ. ಬೆಳಗ್ಗೆಯಿಂದ ಕಾಯ್ತಾ ಇದ್ವಿ, ಒಂದೊಂದು ಬಾಡಿಗೆ ಹೊಡಿತೀವಿ, ಒಂದು ಬಾಡಿಗೆ ಇಲ್ಲ. ಏನು ಮಾಡೋಣ? ಈಗಾದರೆ ಅವೆಲ್ಲ ಬೆಲೆ ಜಾಸ್ತಿ ಆಗಿದೆ, ಜೀವನ ಹೆಂಗೆ ಮಾಡೋದು ನಾವು? ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಬಟ್ ಅವರು ಹೈಕಮಾಂಡ್ ಏನು ನಿರ್ಧಾರ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ಈಗ BJP ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಪಾದಯಾತ್ರೆ ಮಾಡಿದಾರಲ್ಲ, ಅವ್ರು ಮಾಡ್ತಾಯಿದ್ದಾರೆ ಮೇಡಮ್, ಪಾದಯಾತ್ರೆ ಮಾಡ್ತಾರೆ. ಇವ್ರು ಕೊಡಬೇಕಲ್ಲ, ಇವ್ರಿಗಿನ್ನೂ ಟೈಮ್ ಇದೆಯಲ್ವಾ? 5 ವರ್ಷ ಟೈಮ್ ಇದೆಯಲ್ವಾ? ಇವರು ಅಲ್ಲಿವರೆಗೂ ಏನು ಮಾಡ್ತಾರೆ ನೋಡೋಣ, ಕಾಯ್ತು. ಈಗ ಅಕಸ್ಮಾತ್ ಏನಾದರೂ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಮುಂದಿನ CM ಯಾರು ಆಗ್ಬೋದು ಕಾಂಗ್ರೆಸ್ ಸರ್ಕಾರದಲ್ಲಿ? ಅದು ನಮ್ಗೆ ಅಷ್ಟು ಐಡಿಯಾ ಇಲ್ಲ ಯಾರು ಆಗ್ತಾರೆ ಅಂತ. ಈಗ DK ಶಿವಕುಮಾರ್ ಹೆಸರು ಕೇಳಿ ಬರ್ತಿದೆ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್ ಅವರು ಆಗ್ಬೋದು. ಯಾರಾದರೂ ಒಳ್ಳೆ ವ್ಯಕ್ತಿ ಯಾರಿದ್ದಾರೆ ಅವ್ರು ನೋಡಿ ಆಗ್ಬೋದು, ಏನು ತೊಂದರೆ ಏನಿಲ್ಲ. ಪ್ರಕಾರ ನೀವೇನು ಯಾರ ಹೆಸರು ಹೇಳ್ತೀರಾ? ನಾವು ಯಾರ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ ಮೇಡಮ್. ರಾಜಕೀಯದಲ್ಲೇ ನಾವು ಯಾರ ಹೆಸರಿಗೂ ತೊಗೊಳೋದಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ರೇಟ್ ಕಮ್ಮಿ ಮಾಡಿ ಯಾವ್ದಾದ್ರು ಒಂದು ಸರ್ಕಾರ ಕರೆಕ್ಟಾಗಿ ನಡ್ಕೊಂಡು ಹೋದರೆ ಎಲ್ಲರಿಗೂ ಒಳ್ಳೆಯದು. ಯಾವ ಸರ್ಕಾರದಲ್ಲೂ ಜನಕ್ಕೆ ತೊಂದರೆನೇ ಆಗ್ತದೆ ಹೊರತು ಒಳ್ಳೇದು ಏನಾಗ್ತಾಯಿದೆ? ಏನೂ ಆಗ್ತಾಯಿಲ್ಲ. ಸೊ ಹಂಗಾಗಿ ನಾವು ಯಾವ ಸರ್ಕಾರದ ಮೇಲೆ ಭರವಸೆ ಇಟ್ಕೊಂಡು ಜೀವನ ಮಾಡ್ಬೇಕು ಹೇಳಿ? ಅಂದರೆ ನಿಮಗೆ ಯಾವ ಸರ್ಕಾರದ ಮೇಲೆ ಭರವಸೆ ಇಲ್ಲ? ಸರ್ಕಾರದ ಮೇಲೆ ಭರವಸೆ ಹೋಗ್ಬಿಟ್ಟಿದೆ ಮೇಡಮ್. ಎಲ್ಲ ಜನಕ್ಕೆ ಯಾವ ಸರ್ಕಾರ ಬಂದರೂ ಎಲ್ಲ ಬೆಲೆ ಜಾಸ್ತಿ ಮಾಡ್ತಾರೆ, ಎಲ್ಲ ಜನಗಳು ಹೊಟ್ಟೆ ಮೇಲೆ ಹೊಡಿತಾರೆ. ಅದು ಪ್ರಯೋಜನ ಏನು ಬಂತು? ಯಾವ್ದಾದ್ರು ಒಂದು ಸರ್ಕಾರ ಕರೆಕ್ಟಾಗಿ ಇದ್ಕೊಂಡು ಕರೆಕ್ಟಾಗಿ ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಆವಾಗ ಆ ಜನನೇ ಆ ಸರ್ಕಾರನ ಕೊಂಡಾಡ್ತಾರೆ. ಇವಾಗ ಯಾವ ಜನ ಕೊಂಡಾಡ್ತಾವ್ರೆ ಇವಾಗ ಹೇಳಿ? ಇವ್ರು ಕಿತ್ತಾಡೋದು, ಅವ್ರು ಕಿತ್ತಾಡೋದು. ನಾವು ನಿಜ ಟಿ ವಿ ನೋಡ್ತಾ ಇರ್ತೀವಿ, ಇವ್ರು ಕಿತ್ತಾಡ್ತಾನೆ ಇರ್ತಾರೆ. ಬಟ್ ಪ್ರಯೋಜನ ಏನು ಬಂತು ಜನಕ್ಕೆ? ಅಲ್ಲ, ಈಗ BJP ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ಜನಗಳಿಗೆ ನ್ಯಾಯ ಕೊಡಿಸ್ತೀವಿ, ಏನು ಹಗರಣಗಳಾಗಿದೆಯೋ ಅನ್ಯಾಯ ಆಗಿದೆಯೋ ಅದ್ರ ಪರವಾಗಿ ಅದರಿಂದ ನಾವು ಜನಗಳಿಗೆ ನ್ಯಾಯ ಕೊಡಿಸ್ತೀವಿ, ರಾಜೀನಾಮೆ ಕೊಡಿಸ್ತೀವಿ ಅಂತ ಹೇಳ್ತಿದ್ದಾರಲ್ಲ. ನೀವು ಹಾಗೇ ಜನಗಳಿಗೆ ನ್ಯಾಯ ಕೊಡಿಸಿ, ಹಾಗೆ ಕೊಡಿಸ್ಬೋದಲ್ವಾ? ಈಗ ಸಿದ್ದರಾಮಯ್ಯವ್ರ ಹತ್ರ ಮಾತಾಡ್ಬೋದು, ಮಾತಾಡಿ ಈ ಥರ ತೊಂದರೆ ಆಗ್ತದೆ, ಇದನ್ನು ಕೊಡಿಸಿ ಪರಿಹಾರ ಕೊಡಿ ಅಂತ ಕೇಳಿ ಮಾಡ್ಬೋದಲ್ವಾ? ಯಾಕೆ ಮಾಡಲ್ಲ? ಸುಮ್ಮನೆ ನೀವು ಜಗಳ ಆಡ್ಕೊಂಡು ಜನಗಳನ್ನ ಯಾಕೆ ಬದಿ ತೊಗೊಬೇಕು ಅಲ್ವಾ? ನೀವು ಜಗಳ ಆಡೋದು ಬಿಟ್ಬಿಡಿ, ನೀವಾದರೂ ನಡೆಸಿ, ಅವರಾದರೂ ನಡೆಸಲಿ. ಬಟ್ ಪರಿಹಾರ ಏನಿದೆ, ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗ್ತಾಯಿದೆ ಅದನ್ನು ಸಾಲ್ವೇಷನ್ ಮಾಡಿ. ಅವಾಗ ಎಲ್ಲ ಜನ ನಿಮ್ಮನ್ನು ಕೊಂಡಾಡ್ತಾರೆ. ನೀವು ಕಿತ್ತಾಡ್ಕೊಂಡು ಜನಗಳಿಗೆ ನೀವು ತೊಂದರೆ ಕೊಡ್ತಾರೆ, ಜನ ಏನು ಮಾಡ್ತಾರೆ ಅಲ್ವಾ? ಆ ಥರ ಆಗ್ತಾಯಿದೆ ಅಷ್ಟೇ. ಬಟ್ ಯಾರು ಬಂದ್ರೂ ಒಂದು ಒಳ್ಳೆ ಸಜೆಷನ್ಸ್ ಕೊಡಲಿ, ಜನಗಳು ಒಳ್ಳೇದು ಮಾಡಲಿ ಅಷ್ಟೇ. ಯಾವ ಸರ್ಕಾರ ಇದ್ರೂ ಸರಿಯೇ. ಬಟ್ ಈ ಸರ್ಕಾರ ಬಂತು ಈ ಥರ ಆಯಿತು, ಆ ಸರ್ಕಾರ ಬಂದು ಆ ಥರ ಆಯಿತು ಅಂದರೆ, ಇಲ್ಲಿ ಲಾಸ್ಟ್ ಟೈಮ್ BJP ಇತ್ತು. BJP ಏನು ಮಾಡ್ತು, ಆವಾಗ ಸ್ವಲ್ಪ ಜನಕ್ಕೆ ಎಲ್ಲ ತೊಂದರೆ ಒಳ್ಳೆಯದಾಗಿತ್ತು. ಆಮೇಲೆ ಕಾಂಗ್ರೆಸ್ ಬಂತು, ಒಳ್ಳೇದು ಮಾಡ್ತಾರೆ ಅಂತ ಎಲ್ಲ ಕಾಂಗ್ರೆಸ್ಗೆ ಓಟ್ ಹಾಕೋರು. ಕಾಂಗ್ರೆಸ್ ಗೆಲ್ತು. ಕಾಂಗ್ರೆಸ್ ಬಂದಮೇಲೆ ಏನಾಯಿತು, ಈ 2000 ರೂಪಾಯಿ ಲೇಡೀಸ್ಗೆ ಬರ್ತಾಯಿತ್ತು, ಅದು ಸ್ಟಾಪ್ ಆಗೋಯಿತು. ಆಮೇಲೆ ಬಸ್ ಫ್ರೀ ಬಿಟ್ಟರು. ಈ ನೋಡಿ ನಮ್ಗೆ ಆಟೋ ಡ್ರೈವರ್ಗಳಿಗೆಲ್ಲ ತೊಂದರೆ ಆಗೋಯಿತು. ಆಮೇಲೆ LPG ಗ್ಯಾಸು ಜಾಸ್ತಿ ಮಾಡಿಬಿಟ್ರು. ಈಗ ಇದಕ್ಕಿದ್ದಂಗೆ ಎಲ್ಲ ಬೆಲೆ ಜಾಸ್ತಿ ಮಾಡಿಬಿಟ್ರೆ ನಾವೇನು ಸಂಪಾದನೆ ಮಾಡೋಣ ಅಲ್ವಾ? ಇವಾಗ ಮಕ್ಕಳ ಫೀಸು, ಮನೆ ಬಾಡಿಗೆ, ಮತ್ತೊಂದು ಎಲ್ಲ ತೊಂದರೆ ಆಗ್ತಾಯಿದೆ. ಆದ್ದರಿಂದ ನಮಗೆ ತೊಂದರೆ ಆಗ್ತದೆ ಹೊರತು ಅನುಕೂಲ ಅಂತೂ ಏನೂ ಆಗ್ತಾಯಿಲ್ಲ. ಈಗ ಇವರು ಈ ಸರ್ಕಾರ ಏನು BJP ಸರ್ಕಾರ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬರೀ ಇವರೇ ಕಿತ್ತಾಡ್ಕೊಂಡು ಜನಗಳ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಅವ್ರು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ವಲ್ಲ, ಅವರೇ. ಇವಾಗ ನಾವು ಟಿ ವಿಲಿ ನೋಡ್ತೀವಲ್ವ, ಡೈರೆಕ್ಟ್ ಲೈವ್ ತೋರಿಸ್ತಾರಲ್ವ, ನೋಡಿ ಅವರವರೇ ಎಷ್ಟು ಕಿತ್ತಾಡ್ತಾ ಇರ್ತಾರೆ, ಅವರವರೇ ಹೊಡೆದಾಡ್ತಾ ಇರ್ತಾರೆ. ಮತ್ತು ಅವಾಗ ಅವರವರೇ ಹೊಡೆದಾಡ್ಕೊಂಡಿದ್ರೆ ಜನಗಳಿಗೆ ಯಾವ ರೀತಿ ಇವರು ಅನುಕೂಲ ಮಾಡಿಕೊಡ್ತಾರೆ ಅಲ್ವಾ? ನಮ್ಮ ರಾಜ್ಯಕ್ಕೆ ಬೇಕಾಗಿರೋದೇನೋ ಒಂದು ಶಾಂತಿ, ಒಂದು ನೆಮ್ಮದಿ ಬೇಕು. ಈ ಬೆಲೆಗಳೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಆಮೇಲೆ ಒಂದು ಒಳ್ಳೆಯದಾಗಬೇಕು. ಅದನ್ನು ಯಾರು ಮಾಡ್ತಾವಲ್ಲ, ಇವರವರೇ ಕಿತ್ತಾಡ್ತಾವ್ರೆ. ನಾವು ಇವ್ರು ನೋಡ್ಕೊಂಡು ಎಲ್ಲ ನಗ್ಪಾಟ್ಲಾಗೈತೆ ಹೊರತು, ಇವ್ರು ಬಂದರು ಈ ಸಜೆಷನ್ ತಂದಿದ್ದಾರೆ, ಇದು ಒಳ್ಳೇದಿದೆ ಅಂತ ನಾವು ಹೇಗೆ ಅದನ್ನು ಊಹೆ ಮಾಡೋದು ಅಲ್ವಾ? ಎಲ್ಲ ತೊಂದರೆನೇ ಆಗ್ತಾಯಿದೆ, ಯಾವುದೋ ಅನುಕೂಲ ಏನೂ ಆಗ್ತಾಯಿಲ್ಲ. ಹಾಗಾದರೆ BJP ಪಾದಯಾತ್ರೆ ಪಲ್ಸಲ್ವಾ? ಬರೀ ಅದು ಏನೋ ಒಂದು ಟೈಮ್ ಪಾಸ್ ಆದಂಗೆ ಆಗ್ತಾಯಿದೆ BJP ಪಾದಯಾತ್ರೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಪಲ್ಸಿದ್ರು ಒಂದು ವೇಳೆ ಪಲಿಸ್ಬೋದು, ಪಲಿಸ್ತಾ ಇದ್ರು ಒಂದು ವೇಳೆ ಪಲಿಸ್ತಾ ಇರ್ಬೋದು. ಅದನ್ನು ಹೇಳೋಕ್ಕಾಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.